ಹಾಸನ ಜಿಲ್ಲೆಯಲ್ಲಿ ಮಟ್ಕಾ ಜೂಜು ನಡೀತಾ ಇದ್ರೆ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಇದಕ್ಕೆ ಕಡಿವಾಣ ಹಾಕದೆ ಹೋದ್ರೆ ನಾನು ಲೋಕಸಭೆ ಸದಸ್ಯನಾಗಿ ಉಳಿಯೋದಿಲ್ಲ ಅಂತ ಹೇಳಿದ್ದಾರೆ ಶ್ರೇಯಸ್ ಪಟೇಲ್. ಎಚ್.ಡಿ. ರೇವಣ್ಣ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧ ಮಟ್ಕಾ ಜೂಜು ಆರೋಪವನ್ನು ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರು ಎಣ್ಣೆ ಮಟ್ಕಾ ಭಾಗ್ಯ ಅಂತ ಹೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಾವು ಕೆಲಸ ಮಾಡ್ತಾ ಇದ್ದೀವಿ, ಮಾಡಿ ತೋರಿಸ್ತೀವಿ. ಸೊ ಮಟ್ಕಾ ಎಣ್ಣೆ ವಿಚಾರದಲ್ಲಿ ತಮ್ಮ ಮೇಲೆ ಬಂದಿರುವಂಥ ಆರೋಪವನ್ನು ಅಲ್ಲಗಳೆಯೋದ್ರ ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ಎಲ್ಲಾದರೂ ಗಮನಕ್ಕೆ ಬಂದರೆ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಇರೋದು ಜನರ ಮತ್ತೆ ನಾಗರಿಕರ ಹಿತರಕ್ಷಣಾ ಕಾಯ್ಲಿಕ್ಕೆ. ಅದ್ರಲ್ಲಿ ಸಣ್ಣ ಪುಟ್ಟ ಹಾಸ್ಪಿಟಲ್ ಅಲ್ಲಿ ಗಲಾಟೆ ಆಗ್ತದೆ, ಇನ್ನೊಂದು ಗಲಾಟೆ ಆಗ್ತದೆ. ಖಂಡಿತವಾಗಿಯೂ ಗಲಾಟೆ ಆದಾಗ ನಿಭಾಯಿಸುವಂತ ಕೆಲಸವನ್ನ ಅಚ್ಚುಕಟ್ಟಾಗಿ ನಮ್ಮ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಸುಮ್ಮನೆ ಇಲ್ಲಸಲ್ಲದ ಆರೋಪ ಮಾಡೋದು, ಸ್ಟೇಷನ್ ಅಲ್ಲಿ ಎಣ್ಣೆ ಕುಟ್ಕೊಂಡು ಬಂದು ಕೂತ್ಕೊಂತಾರೆ. ಇಲ್ಲಸಲ್ಲ ಪುರಾವೆ ಇದ್ರೆ ಕೊಡ್ಲಿ, ಕ್ರಮ ತಗೊಳ್ಳಿಕ್ಕೆ ಎಲ್ಲ ಒಟ್ಟಾಗಿ ಶ್ರಮಿಸೋಣ. ಜಿಲ್ಲೆ ಅಭಿವೃದ್ಧಿ ವಿಷಯದಲ್ಲಿ ಆಗಿರ್ಬೋದು, ಇಲ್ಲ ಅಕ್ರಮ ತಡೆಯೋ ಮಟ್ಟದಲ್ಲಾಗಿರ್ಬೋದು, ಶ್ರಮಿಸೋಣ. ಅದು ಬಿಟ್ಬಿಟ್ಟು ಇಲ್ಲಸಲ್ಲದ ಆರೋಪ ಮಾಡೋದು, ಎಣ್ಣೆ ಭಾಗ್ಯ, ಎಣ್ಣೆ ಗ್ಯಾರಂಟಿ, ಮಟ್ಕಾ ಜೂಜ್ ಗ್ಯಾರಂಟಿ, ಇವ್ರ ಕಾಲದಲ್ಲಿ ಯಾವ್ಯಾವ ಗ್ಯಾರಂಟಿಗಳಾಗಿದ್ದಾವೆ ಅನ್ನೋದನ್ನ ಯೋಚನೆ ಮಾಡಲಿ. ಆಮೇಲೆ ನಮ್ಗೆ 5 ಗ್ಯಾರಂಟಿಗಳ ಬಗ್ಗೆ ಮಾತಾಡ್ಲಿ. ಈಗ ಯಾರ ಕಾಲದಲ್ಲಿ ಏನೇನಾಗಿದೆ ಎಲ್ರಿಗೂ ಗೊತ್ತಿದೆ. ಎಲ್ಲರೂ ಜನರಿಂದ ಆಯ್ಕೆ ಆಗ್ಬಾರ್ದು ಕೆಲಸ ಮಾಡ್ಲಿಕ್ಕೋಸ್ಕರ. ಯಾರು ಮನೇಲಿ ಕೂತ್ಕೊಳ್ಳೋಕೆ ಯಾರು ಮಾಡಲ್ಲ. ಎಲ್ರಿಗೂ ಕೆಲಸ ಮಾಡ್ಲಿಕ್ಕೆ ಜನ ಆಯ್ಕೆ ಮಾಡಿ ಕಳಿಸ್ತಾರೆ. ನಾವು ಮಾಡ್ತಾ ಇದ್ದೀವಿ, ಮುಂದಕ್ಕೂ ಮಾಡಿ ತೋರಿಸ್ತೀವಿ. ಪೊಲೀಸ್ ಇಲಾಖೆ ಇರೋದು ಜನರ ಮತ್ತೆ ನಾಗರಿಕರ ಹಿತರಕ್ಷಣಾ ಕಾಯ್ಲಿಕ್ಕೆ. ಅದ್ರಲ್ಲಿ ಸಣ್ಣ ಪುಟ್ಟ ಹಾಸ್ಪಿಟಲ್ ಅಲ್ಲಿ ಗಲಾಟೆ ಆಗ್ತದೆ, ಇನ್ನೊಂದು ಗಲಾಟೆ ಆಗ್ತದೆ. ಖಂಡಿತವಾಗಿಯೂ ಗಲಾಟೆ ಆದಾಗ ನಿಭಾಯಿಸುವಂತ ಕೆಲಸವನ್ನ ಅಚ್ಚುಕಟ್ಟಾಗಿ ನಮ್ಮ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಸುಮ್ಮನೆ ಇಲ್ಲಸಲ್ಲದ ಆರೋಪ ಮಾಡೋದು, ಸ್ಟೇಷನ್ ಅಲ್ಲಿ ಎಣ್ಣೆ ಕುಟ್ಕೊಂಡು ಬಂದು ಕೂತ್ಕೊಂತಾರೆ. ಇಲ್ಲಸಲ್ಲ ಪುರಾವೆ ಇದ್ರೆ ಕೊಡ್ಲಿ, ಕ್ರಮ ತಗೊಳ್ಳಿಕ್ಕೆ ಎಲ್ಲ ಒಟ್ಟಾಗಿ ಶ್ರಮಿಸೋಣ. ಜಿಲ್ಲೆ ಅಭಿವೃದ್ಧಿ ವಿಷಯದಲ್ಲಿ ಆಗಿರ್ಬೋದು, ಇಲ್ಲ ಅಕ್ರಮ ತಡೆಯೋ ಮಟ್ಟದಲ್ಲಾಗಿರ್ಬೋದು, ಶ್ರಮಿಸೋಣ. ಅದು ಬಿಟ್ಬಿಟ್ಟು ಇಲ್ಲಸಲ್ಲ